ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದಲ್ಲಿ 2014ರಿಂದ 2024ರವರೆಗಿನ ಚಿತ್ರಣವನ್ನು ನೋಡಿದ್ರೆ ಎಷ್ಟೆಲ್ಲ ನಾಯಕರು ಪಕ್ಷದಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅಥವಾ ಬಿಜೆಪಿ ಅಥವಾ ಬೇರೆ ಯಾವುದೋ ಪಕ್ಷಕ್ಕೆ ಸೇರಿದ್ದಾರೆ ಅಂತ ನೋಡೋಣ. ಇಲ್ಲಿ ಅವರೆಲ್ಲರ ರಾಜೀನಾಮೆಯ ರೀಸನ್ ಒಂದೇ ಆಗಿತ್ತು, ಅದು ರಾಹುಲ್ ಗಾಂಧಿ ಕುರಿತಾದಂಥ ರೀಸನ್. ಅದರಲ್ಲಿ ಕೆಲವರು ಆರೋಪ ಮಾಡೋದು ಏನು ಅಂದರೆ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ, ಹಾಗೆ ರಾಹುಲ್ ಗಾಂಧಿ ಅವರು ಹೊಸ ತಂಡವನ್ನ ರೆಡಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಆರೋಪಿಸ್ತಾರೆ, ರಾಹುಲ್ ಗಾಂಧಿ ತಮಗೆ ಬೇಕಾದ ಮುಖಗಳನ್ನು ಮುಂದೆ ತಂದು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಪಕ್ಷದಲ್ಲಿ ಕೇವಲ ರಾಹುಲ್ ಗಾಂಧಿ ಒಬ್ಬರ ಮಾತಷ್ಟೇ ಕೇಳಲಾಗ್ತಾ ಇದೆ, ಬೇರೆಯವರ ಅಭಿಪ್ರಾಯಗಳು ಲೆಕ್ಕಕ್ಕೇ ಇಲ್ಲ ಅನ್ನೋ ಆರೋಪಗಳು ಕೇಳಿಬಂದು. ಈ ಲಿಸ್ಟ್ನಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ, ಗುಲಾಬ್ ನಬಿ ಆಜಾದ್, ಕಪಿಲ್ ಸಿಬಲ್, ಕ್ಯಾಪ್ಟನ್ ಅಮರೇಂದ್ರ ಸಿಂಗ್, RPN ಸಿಂಗ್, ಜಿತಿ ಪ್ರಸಾದ್, ಹೀಗೆ ಇನ್ನೂ ಅನೇಕರು ಇದ್ದಾರೆ. ಮತ್ತೆ 2024ರ ನಂತರ ಇನ್ನೂ ಕೆಲ ಕಾಂಗ್ರೆಸ್ ನಾಯಕರು ಕೂಡ ಬಂಡಾಯ ಎದ್ದಿದ್ದಾರೆ. ಈಗ ಈ ಬಂಡಾಯದಲ್ಲಿ ರಾಹುಲ್ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇಲ್ಲ. 10 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನ ಕೆಲ ನಾಯಕರು ಸೋನಿಯಾ ಗಾಂಧಿ ವಿರುದ್ಧವೇ ಬಂಡಾಯ ಎದ್ದಿದ್ದಾರೆ. ಈಗ ಕಾಂಗ್ರೆಸ್ ನಾಯಕರು ಗಾಂಧಿ ಕುಟುಂಬದ ರಾಜಕೀಯವನ್ನ ಅಂತ್ಯ ಮಾಡೋಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಪಕ್ಷದೊಳಗೆ ಯಾವುದೋ ಒಂದು ದೊಡ್ಡ ಪ್ಲಾನಿಂಗ್ ನಡೀತಾ ಇದೆ ಅನಿಸ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗಾಂಧಿ ಕುಟುಂಬವನ್ನೇ ಹೊರಗೆ ಹಾಕುವಂತ ಪ್ಲಾನಿಂಗ್ ನಡೀತಾ ಇದೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಇದನ್ನ ಇದ್ದಕ್ಕಿದ್ದಂತೆ ಹೇಳೋದಕ್ಕೆ ಕಾರಣ ಇದೆ. ಕಳೆದ ಕೆಲವು ದಿನಗಳಲ್ಲಿ ತುಂಬಾ ಘಟನೆಗಳು ನಡೆದಿದೆ. ಅದರಲ್ಲಿ ಅತ್ಯಂತ ದೊಡ್ಡ ಘಟನೆ ಅಂದರೆ, ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆಪ್ತರಾಗಿದ್ದವರು ಪಿ ಚಿದಂಬರಂ. ಇವರು ಕೆಲ ದಿನಗಳ ಹಿಂದೆಷ್ಟೇ 2 ದೊಡ್ಡ ಹೇಳಿಕೆಗಳನ್ನು ಕೊಟ್ಟಿದ್ರು. ಎರಡೂ ಹೇಳಿಕೆ ಅಂತೂ ಸೀದಾ ಗಾಂಧಿ ಕುಟುಂಬವನ್ನೇ ಟಾರ್ಗೆಟ್ ಮಾಡುವಂಥದ್ದು. ಅದೇ ಪಿ ಚಿದಂಬರಂ ತಮ್ಮ 2 ಹೇಳಿಕೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡಲಿಲ್ಲ, ಅವರ ಟಾರ್ಗೆಟ್ ಸೋನಿಯಾ ಗಾಂಧಿ ಆಗಿತ್ತು. ಮೊದಲು 26/11 ಬಗ್ಗೆ ಮುಂಬೈ ದಾಳಿ ಮಾಡಿದಾಗ ಭಾರತದ ಗೃಹ ಸಚಿವಾಲಯ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅಂದ್ಕೊಂಡಿತ್ತು. ಆದರೆ ಆಗ ಅಮೆರಿಕದ ಒತ್ತಡಕ್ಕೆ ಮಣಿದು ಅದಕ್ಕೆ ಸರ್ಕಾರ ಒಪ್ಪಿಗೆ ಕೊಡಲಿಲ್ಲ ಅಂತ. ಆ ಟೈಮ್ನಲ್ಲಿ ಸರ್ಕಾರ ಇವರದೇ ಆಗಿತ್ತು. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರು, ಆದರೆ ಪವರ್ ಸೆಂಟರ್ ಸೋನಿಯಾ ಗಾಂಧಿ ಆಗಿದ್ರು. ಪಿ ಚಿದಂಬರಂ ಪಕ್ಷದ ವಿರುದ್ಧ ಆದಷ್ಟು ಬೇಗ ಬಂಡಾಯ ಹೇಳ್ತಾರೆ ಅನ್ನೋ ಅನುಮಾನ ಇತ್ತು. ಅನೇಕ ಕಾಂಗ್ರೆಸ್ ನಾಯಕರು ಅದರ ಸಮರ್ಥನೆಗೆ ಕೂಡ ನಿಂತ್ಕೊಂಡ್ರು. ಪಿ ಚಿದಂಬರಂ ಅವರ ಮೇಲೆ ಪ್ರಕರಣಗಳಿದೆ, ಸೊ ಅವರು ಬಿಜೆಪಿ ಸರ್ಕಾರಕ್ಕೆ ಹೆದರ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೆ ಪಿ ಚಿದಂಬರಂ ಅವರ ಮೇಲೆ ಪ್ರಕರಣಗಳು ಇರೋದು ಇವತ್ತು ನಿನ್ನೆದಲ್ಲ. 2016ರಲ್ಲೇ ಅವರು ಜೈಲಿಗೂ ಹೋಗಿ ಬಂದಿದ್ದಾರೆ. ಆಗಲೂ ಅವರು ಈ ಹೇಳಿಕೆ ಕೊಟ್ಟಿರಲಿಲ್ಲ. ಈಗ ಇಂಟ್ರೆಸ್ಟಿಂಗ್ ಅಂದರೆ, ಪಿ ಚಿದಂಬರಂ ಗಾಂಧಿ ಕುಟುಂಬದ ಮತ್ತೊಬ್ಬರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದು ಗಾಂಧಿ ಪರಿವಾರದ ಮಾಜಿ PM ಇಂದಿರಾ ಗಾಂಧಿ ಅವರನ್ನ. ಇದು ಇವಾಗ ಸೋನಿಯಾ ಗಾಂಧಿ ಅವರಿಗೆ ಕಂಟಕ ಆಗಲಿದೆ. ಯಾಕಂದ್ರೆ ಪಿ ಚಿದಂಬರಂ ಈ ಬಾರಿ ಆಪರೇಷನ್ ಬ್ಲೂ ಸ್ಟಾರ್ ಅನ್ನ ಖಂಡಿಸಿದ್ದಾರೆ. ಈ ವಿಷಯದ ಬಗ್ಗೆ ದೇಶದಲ್ಲಿ ಆಗಾಗ್ಗೆ ಚರ್ಚೆ ವಿವಾದ ಆಗ್ತಾನೆ ಇರುತ್ತೆ. ಇದ್ರ ಬಗ್ಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ, ಇಂದಿರಾ ಗಾಂಧಿ ಅವರು ಅವತ್ತು ತೆಗೆದುಕೊಂಡಿದ್ದ ನಿರ್ಧಾರ ಎಷ್ಟು ಸರಿಯಾಗಿತ್ತು ಅಂತ. ಪಿ ಚಿದಂಬರಂ ಅವರು ಕಸೌಲಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆಪರೇಷನ್ ಬ್ಲೂ ಸ್ಟಾರ್ ನಡೆಸಿದಂಥ ಕಾರ್ಯಕ್ರಮ ಸರಿ ಇರಲಿಲ್ಲ ಅಂತ. ಗೋಲ್ಡನ್ ಟೆಂಪಲ್ನಿಂದ ಭಯೋತ್ಪಾದಕರನ್ನ ಹೊರತರಲಿಕ್ಕೆ ಬೇರೆ ರೀತಿಯ ಕ್ರಮ ತೆಗೆದುಕೊಳ್ಬಹುದಿತ್ತು, ಆದರೆ ಇಂದಿರಾ ಗಾಂಧಿ ಹಾಗೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಪಿ ಚಿದಂಬರಂ ಈ ಹೇಳಿಕೆಯಲ್ಲಿ ಅವರು ಗಾಂಧಿ ಕುಟುಂಬ ತೆಗೆದುಕೊಂಡ ನಿರ್ಧಾರಗಳು ಸರಿ ಇಲ್ಲ ಅಂತ ಖಂಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕ ರಶೀದ್ ಆಲ್ವಿ ಅಂತ ಇದ್ದಾರೆ. ಅವರು ಅರ್ಥ ಆಗ್ತಾ ಇಲ್ಲ, ಇದ್ದಕ್ಕಿದ್ದಂತೆ ಪಿ ಚಿದಂಬರಂ ಅವರು ಕಾಂಗ್ರೆಸ್ ಪಕ್ಷದ ಅಂತ ಹೇಳಿ ಅಲ್ಲಿಗೆ ಪಾಸ್ ಮಾಡ್ತಾರೆ. ಮೋಸ್ಟ್ಲಿ ಅವರು ಕಾಂಗ್ರೆಸ್ ಪಕ್ಷದ ರಹಸ್ಯವನ್ನ ಯಾಕೆ ಬಯಲು ಮಾಡ್ತಿದ್ದಾರೆ ಅಂತ ಚಿದಂಬರಂ ಅಂತ ಹೇಳೋಕೆ ಹೊರಟಿದ್ರು ಅಂತ ಕಾಣುತ್ತೆ. ಆದರೆ ಸಡನ್ ಆಗಿ ತಮ್ಮ ಮಾತನ್ನ ಬದಲಿಸಿ ಪಿ ಚಿದಂಬರಂ ಕಾಂಗ್ರೆಸ್ ಪಕ್ಷದ ಮೇಲೆ ದಾಳಿಯನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಚಿದಂಬರಂ ತಮ್ಮ ಮೇಲಿನ ಪ್ರಕರಣದಿಂದ ಹೆದರಿದ್ದಾರೆ ಅಂತಲೂ ಹೇಳಿದ್ರು. ಪಿ ಚಿದಂಬರಂ ಅವರು ಗಾಂಧಿ ಕುಟುಂಬದ ವಿರುದ್ಧದ ಬಂಡಾಯದ ನೇತೃತ್ವ ವಹಿಸ್ತಾ ಇದ್ದಾರೆ. ಹಾಗಾದ್ರೆ ನಿಮಗೊಂದು ಘಟನೆ ಹೇಳಲೇಬೇಕು. 2006ರ ಏಪ್ರಿಲ್ನಲ್ಲಿ
1984ರ ಸಿಖ್ ದಂಗೆಯ ವಿಷಯದಲ್ಲಿ ಜಗದೀಶ್ ಟೇಲರ್ಗೆ ಕ್ಲೀನ್ ಚಿಟ್ ಸಿಕ್ಕಿತ್ತು. ಅದರ ಕುರಿತು ಪಿ ಚಿದಂಬರಂ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸ್ತಾ ಇದ್ರು. ಇದು ಅವಾಗಿನ ಭಾರತದ ಮೊದಲ ಘಟನೆಯಾಗಿತ್ತು. ಒಬ್ಬ ವರಿಷ್ಠ ನಾಯಕರು ಅಥವಾ ಸರ್ಕಾರಿ ಅಧಿಕಾರಿಯ ಮೇಲೆ ಶೂ ಎಸೆಯಲಾಗಿತ್ತು. ಆಗ ಒಬ್ಬ ಪತ್ರಕರ್ತರು ಇದ್ರು, ಜನರಲ್ ಸಿಂಗ್ ಅಂತ. ಅವರು ನಂತರ ಆಮ್ ಆದ್ಮಿ ಪಕ್ಷದ ಶಾಸಕರೂ ಆಗ್ತಾರೆ. ಇವರೇ ಪಿ ಚಿದಂಬರಂ ಅವರ ಮೇಲೆ ಶೂ ಅನ್ನ ಎಸ್ತಿದ್ದು. ಅದಕ್ಕೆ ಕಾರಣ ಸಿಖ್ ವಿವಾದ. ಆದ್ರೆ ಆಗ್ಲೂ ಕೂಡ ಪಿ ಚಿದಂಬರಂ ಅವರು ಆಪರೇಷನ್ ಬ್ಲೂ ಸ್ಟಾರ್ ಬಗ್ಗೆ ಮಾತಾಡಲಿಲ್ಲ. ಯಾಕಂದ್ರೆ ಅವರಿಗೆ ಆಗ ನಂಬಿಕಿತ್ತು ಭಾರತದಲ್ಲಿ ಮುಂದೊಂದು ದಿನ ಪಿ ಚಿದಂಬರಂ ಅವರನ್ನ ಪ್ರಧಾನಮಂತ್ರಿ ಮಾಡಬಹುದು ಅಂತ. ಆದ್ರೆ ಅದು ನಡೀಲಿಲ್ಲ. ಪಿ ಚಿದಂಬರಂಗೆ ಕಾಂಗ್ರೆಸ್ನ PM ಅಭ್ಯರ್ಥಿ ಮಾಡಿದ್ರೆ ಸೋನಿಯಾ ಗಾಂಧಿ ಅವರ ಹಿಡಿತಕ್ಕೆ ಅವರು ಸಿಗೋದಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಸೊ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿಯಾಗಿ ಸೋನಿಯಾ ಗಾಂಧಿ ಆಯ್ಕೆ ಮಾಡ್ತಾರೆ. ಮನಮೋಹನ್ ಸಿಂಗ್ ಅವರು ಸೋನಿಯಾ ಆದೇಶಕ್ಕೆ ಎಸ್ ಮೇಡಮ್ ಅಂತಿದ್ರು. ಈಗ ಪ್ರಶ್ನೆ ಏನಂದ್ರೆ, ರಾಹುಲ್ ಗಾಂಧಿಯ ವಿರುದ್ಧ ಇದ್ದಂತ ಹೋರಾಟ ಸೋನಿಯಾ ಗಾಂಧಿ ಅವರ ಮೇಲೆ ಯಾಕಾಗಿ ಬರ್ತಾ ಇದೆ ಅನ್ನೋದು. ಪಿ ಚಿದಂಬರಂ ಅವರು ಸೋನಿಯಾ ಗಾಂಧಿ ವಿರುದ್ಧ ಮೊದಲ ಬಾರಿ ಮಾತಾಡಿದ್ದಾರೆ. ಈಗ ಇದ್ರ ಬಗ್ಗೆ ಕಾಂಗ್ರೆಸ್ನಿಂದಲೇ ಬರ್ತಾ ಇರುವಂತ ಸುದ್ದಿ ಏನಂದ್ರೆ, ಪಕ್ಷದೊಳಗೆ ರಾಹುಲ್ ಗಾಂಧಿಯ ಸರ್ವಾಧಿಕಾರ ನಡೀತಾ ಇದೆ. ಇದರಿಂದ ವರಿಷ್ಠ ನಾಯಕರು ಅಸಮಾಧಾನ ಮಾಡಿಕೊಂಡು ಶಕ್ತಿ ಕೇಂದ್ರ ಯಾರು ಅನ್ನೋದು ತೋರ್ಸೋಕೆ ಹೊರಟಿದ್ದಾರೆ. ಅಂದ್ರೆ ಪಕ್ಷದಲ್ಲಿ ರಾಹುಲ್ ಪವರ್ ಸೆಂಟರ್ ಅಲ್ಲ, ಈಗಲೂ ಸೋನಿಯಾ ಗಾಂಧಿಯದ್ದೇ ನಡೀತಾ ಇರೋದು. ಸೋನಿಯಾ ಗಾಂಧಿ ಕೇವಲ ರಾಹುಲ್ ಗಾಂಧಿಯ ಮಾತು ಕೇಳ್ತಾರೆ. ಅದಲ್ಲದೆ ಪಕ್ಷದಲ್ಲಿ ಸೋನಿಯಾ ವಿರುದ್ಧ ಹೋಗುವಷ್ಟು ಯಾರಿಗೂ ಧೈರ್ಯ ಇಲ್ಲ. ಆದ್ರೆ ಪಿ ಚಿದಂಬರಂ ಆ ಪವರ್ ಸೆಂಟರ್ಗೆನೆ ಕೈ ಹಾಕಿದ್ದಾರೆ. ಅವರನ್ನೇ ಕಟಕಟೆಯಲ್ಲಿ ನಿಲ್ಲಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಜೊತೆಗೆ ಸೋನಿಯಾ ಗಾಂಧಿ ಅವರಿಗೆ ಪಿ ಚಿದಂಬರಂ ಒಂದು ರೀತಿಯ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದೊಳಗೆ ಗಾಂಧಿ ಕುಟುಂಬ ಮಾಡಿದ ಕರ್ಮ ಕಾಂಡಗಳೆಲ್ಲ ಬಹಿರಂಗಗೊಂಡ್ರೆ ಮುಖ ತೋರಿಸೋದಕ್ಕೂ ಆಗಲ್ಲ. ಈಗ ಬಂದಿರೋದು ಕೇವಲ 2 ಸ್ಟೇಟ್ಮೆಂಟ್ ಅಷ್ಟೇ. ಒಂದು ಆಪರೇಷನ್ ಬ್ಲೂ ಸ್ಟಾರ್ ಬಗ್ಗೆ, ಇನ್ನೊಂದು 26/11 ದಾಳಿಯ ಬಗ್ಗೆ. ಅಂದರೆ ಪಿ ಚಿದಂಬರಂ ನೇರವಾಗಿ ಹೇಳಿದ್ದಾರೆ, ನಾನು ಗ್ರೌಂಡ್ಗೆ ಇಳಿದಿದ್ದೀನಿ, ನಮ್ಮನ್ನ ಹೀಗೆ ನಡೆಸ್ಕೊಂಡ್ರೆ ಇನ್ನೂ ಕರಾಳ ಸತ್ಯಗಳು ಹೊರಗೆ ಬೀಳುತ್ತೆ ಅಂತ. ಇದನ್ನು ನೋಡಿದರೆ ಅನಿಸ್ತಾ ಇದೆ, ಪಿ ಚಿದಂಬರಂ ತಮಗೆ ಆದ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರಾ, ಅದು ಕೂಡ ಸೋನಿಯಾ ಗಾಂಧಿ ಅವರನ್ನು ಜೈಲಿಗೆ ಕಳಿಸೋ ಮೂಲಕ ಅಂತ. ನೋಡೋಣ, ಸೋನಿಯಾ ಗಾಂಧಿ ಅವರು ಪಿ ಚಿದಂಬರಂ ಅವರನ್ನ ಸಮಾಧಾನ ಮಾಡ್ತಾರಾ ಅಥವಾ ಇದು ಇನ್ನೂ ದೊಡ್ಡದಾಗುತ್ತಾ ಅಂತ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.